ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರಾಮ ಆಡಳಿತಾಧಿಕಾರ ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಿಸಿದ ದಿನಾಂಕ ವಿಸ್ತರಣೆ ಅಂದರೆ ಡೇಟ್ ಎಕ್ಸ್ಟೆಂಡ್ ಕುರಿತು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಡೇಟು ಇವತ್ತಿಗೆ ಅಂದರೆ 4ನೇ ತಾರೀಕು ಇವತ್ತಿಗೆ ಡೇಟು ಮುಕ್ತಾಯವಾಗಿತ್ತು. ಸೊ ಸರ್ವರ್ ಸಮಸ್ಯೆಗಳಿಂದ ಎಷ್ಟೋ ಜನಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಿತ್ತು. ಸೊ ಇವಾಗ KA ಕಡೆಯಿಂದ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ, ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಎಲ್ಲಿವರೆಗೂ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ ಎಲ್ಲಿವರೆಗೂ ವಿಸ್ತರಣೆ ಮಾಡಿದ್ದಾರೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗಿರುತ್ತೆ. ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡ್ಕೊಳ್ಳಿ. ಏನಕ್ಕಂತಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಇನ್ನೊಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಯಾವ ಡೇಟು ಏನು ಎಕ್ಸ್ಟೆಂಡ್ ಆಗಿದೆ ಪ್ರತಿಯೊಂದು ಇದರಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ನೀವು ಡೇಟ್ ಎಕ್ಸ್ಟೆಂಡ್ ಆಗಿರೋದು ಕಾಣಿಸುತ್ತೆ. ಇವತ್ತೇ ನೋಟಿಸ್ ಬಂದಿದೆ 4/5/2024 KA ಕಡೆಯಿಂದ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರ ಹುದ್ದೆಗಳಿಗೆ 24/7/2024ರಂದು ಅಧಿಕ ಸೂಚನೆಯನ್ನು ಪ್ರಕಟಿಸಲಾಗಿತ್ತು. ಅದರಲ್ಲಿ 3/4/2024ರಿಂದ ಅರ್ಜಿ ಸಲ್ಲಿಸಲು ನೀಡಲಾಗಿತ್ತು. ಹಾಗೂ ಕೊನೆಯ ದಿನಾಂಕ ಬಂದುಬಿಟ್ಟು 7 ಅದು ಕೊನೆಯ ದಿನಾಂಕ 4/5/2024 ಆಗಿತ್ತು. ಅಂದರೆ ಇದೇ ದಿನ ಕೊನೆಯ ದಿನಾಂಕ ಆಗಿತ್ತು. ಆದರೆ ಸರ್ವರ್ ಸಮಸ್ಯೆಗಳಿಂದ ಎಷ್ಟೋ ಜನಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕಾಗಲಿ. ಸೊ ಇಲ್ಲಿ ನೋಡ್ಬೋದು ನೀವು, ಆ ಕಾರಣದಿಂದ ಡೇಟ್ ಯಾವ ರೀತಿ ಎಕ್ಸ್ಟೆಂಡ್ ಆಗಿದೆ ಅಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು ಇದೇ ತಿಂಗಳ 15/5/2024. ಅಂದರೆ ಇನ್ನೂ ನಿಮಗೆ 10 ಡೇಸ್ ಟೈಮ್ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ ನೋಡಿದ್ರೆ 18ನೇ ತಾರೀಕು, ಇದೇ ತಿಂಗಳ 18ನೇ ತಾರೀಕು ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ ಇರ್ತದೆ. ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಕ್ಕಂತಂದರೆ ಎಷ್ಟೋ ಜನಕ್ಕೆ ಅಪ್ಲಿಕೇಶನ್ನು ಹಾಕಲಿಕ್ಕೆ ಸರ್ವರ್ ಸಮಸ್ಯೆಗಳಿಂದ ಆಗಿತ್ತು. ಇವಾಗ ಸರ್ವರು ಕೂಡ ಸಮಸ್ಯೆ ಕ್ಲಿಯರ್ ಆಗಿದೆ. ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿಕ್ಕೂ ಕೂಡ ಟೈಮ್ ಸಿಕ್ಕಿದೆ ನಿಮಗೆ. ಸೊ 15/5/2024ವರೆಗೂ ನಿಮಗೂ ಟೈಮ್ ಇದೆ. ಅಪ್ಲಿಕೇಶನ್ ಯಾರು ಹಾಕ್ಕೊಳ್ಳಿಲ್ಲ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅದೇ ರೀತಿ ಪೇಮೆಂಟ್ ಇಶ್ಯೂ ಆಗಿದೆ, ಎಷ್ಟೋ ಜನಕ್ಕೆ ಪೇಮೆಂಟು ಕಟ್ ಆಗಿದೆ. ಪೇಮೆಂಟ್ ಕಟ್ ಆಗಿ ಕೂಡ ಇನ್ನೂ ಅದು ರಿಸೀವ್ ಆಗಿಲ್ಲ. ಅಪ್ಲಿಕೇಶನಲ್ಲಿ ಇನ್ನೂ ರೀಪೇಮೆಂಟ್ ಮಾಡಿ ಅಂತ ಕೇಳ್ತಿದೆ. ಸೊ ಅಂಥವ್ರಿಗೋಸ್ಕರ ಆಲ್ರೆಡಿ ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಇವಾಗ ಅದಕ್ಕಿಂತ ಕ್ಲಿಯರಿಫಿಕೇಷನ್ ಆಗಿ ಇನ್ನೊಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಸದ್ಯದಲ್ಲೇ ಅಪ್ಡೇಟ್ ಮಾಡ್ತೀನಿ. ಆ ವಿಡಿಯೋನೂ ಕೂಡ ಎಲ್ಲರೂ ನೋಡಿ. ನಿಮಗೆ ಆ ರೀತಿ ಪೇಮೆಂಟ್ ಪ್ರಾಬ್ಲಮ್ ಆಗಿದ್ದರೆ ನಿಮಗೆ ಸಕ್ಸಸ್ಫುಲಿಯಾಗಿ ಯಾವ ರೀತಿ ಅದನ್ನು ಪೇಮೆಂಟ್ನ ಸಕ್ಸಸ್ಫುಲಿಯಾಗಿ ನೀವು ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಅದರಲ್ಲಿ ತುಂಬ ಈಸಿ ಮೆಥಡಲ್ಲಿದೆ. ಯಾವ ರೀತಿ ಮೇಲ್ ಮಾಡಬೇಕು, ಆ ಮೇಲ್ ಯಾವ ರೀತಿ ಮೆಥಡು ಅನ್ನೋದನ್ನು ಕೂಡ ನಾನು ಅದರಲ್ಲಿ ಹೇಳಿರ್ತೀನಿ ವಿಡಿಯೋನ. ಸೊ ಪೇಮೆಂಟ್ ಇಶ್ಯೂ ಆದವರು ನೀವು ನೋಡ್ಬೋದು, ತುಂಬ ಯೂಸ್ಫುಲ್ ಆಗಿರುತ್ತೆ. ನಂದು ಕೂಡ ಪೇಮೆಂಟ್ ಇಶ್ಯೂ ಆಗಿತ್ತು. ನಾನು ಅದೇ ಯಾವ ರೀತಿ ಅಂದರೆ ಮೇಲ್ ಎಲ್ಲ ಮಾಡೋ ಮುಖಾಂತರ ನಾನು ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ವಿತಿನ್ 2 ಡೇಸ್ನಲ್ಲಿ ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಬೇಕಂತಂದರೆ ನಾನು ವಿಡಿಯೋ ನೋಡಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ಕಾಲ್ ಮಾಡಿ ಕೇಳಿ, ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.